Which organization releases the World Environment Outlook Report? ಯಾವ ಆರ್ಗನೈಜೇಷನ್ ವೈಲ್ಡ್ ಲೈಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಔಟ್ಲುಕ್ ರಿಪೋರ್ಟ್ನ ಬಿಡುಗಡೆ ಮಾಡ್ತದೆ? ಸೊ WHO, UNESCO, UNEP ಆ್ಯಂಡ್ IPCC. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ, UNEP. ಕ್ವಶನ್ ನಂಬರ್ 20th. ದಿ ರಾಮ್ಸರ್ ಕನ್ವೆನ್ಷನ್ ಈಸ್ ರಿಲೇಟೆಡ್ ಟು. ಸೊ ಇದು ಕೂಡ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದು. ದಿ ರಾಮ್ಸರ್ ಕನ್ವೆನ್ಷನ್ ಈಸ್ ರಿಲೇಟೆಡ್ ಟು ಡೆಸರ್ಟ್ ಕಂಟ್ರೋಲ್, ಫಾರೆಸ್ಟ್ ಕನ್ಸರ್ವೇಷನ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್, wetland conservation. So Ramsar convention is related to wetlands conservation. So option D is the right answer. Next question number 21. The Montreal protocol is related to. So idu kuda important ಆದಂತ ಕ್ವಶನ್ ಇದು. ಕೆಸೆಟ್ ಅಲ್ಲಿ ಪದೇ ಪದೇ ಕೇಳ್ತಕ್ಕಂಥ ಕ್ವಶನ್ ಕೂಡ ಹೌದು. ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್, global warming, ozone layer protection, biodiversity conservation. So option C is the right answer, ozone layer protection. Montreal protocol is related to ozone layer protection. ಕೆಸೆಟ್ ಅಲ್ಲಿ ಇದನ್ನು ಪದೇ ಪದೇ ಕೇಳಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 22. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ಕೆಳಗಿನವುಗಳಲ್ಲಿ ಯಾವುದು ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಕೇಳಿದ್ರೆ, ಸೊ ವಿಂಡ್, ಸೋಲಾರ್, ಹೈಡ್ರೋ ಎಲೆಕ್ಟ್ರಿಕ್, ಕೋಲ್. ಸೊ ವಿಂಡ್, ಸೋಲಾರ್ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಕ್, ದೀಸ್ ಆರ್ ದಿ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಬಟ್ ಆಪ್ಷನ್ ಡಿ, ಕೋಲ್ ಇಸ್ ದಿ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಅದರಿಂದ ಆಪ್ಷನ್ ಡಿ ಇಸ್ ದಿ ರೈಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 23. National Environment Policy of India was introduced in 1992, 1998, 2006 and 2012. So the right answer option C, 2006. Next question number 24. The term biodiversity refers to variety of plants only, variety of animals only, variety of living organisms, variety of forests. The biodiversity refers to variety of living organisms. So option C is the right answer.